ಇದು ರಾಗಿ ಸ್ವಲ್ಪ ಕ್ಲೀನ್ ಇಲ್ಲ ಸರ್. ಕ್ಲೀನ್ ಮಾಡ್ತಾರ ಸರ್. ಈಗ ರಾಗಿ ಅವರು ರೈತರು ಏನೇ ಬೆಳೆ ಬೆಳೆದ್ರು ಸ್ಟೋರೇಜ್ ಪಾಯಿಂಟ್ ಮಾಡ್ಕೊಳ್ತಾರೆ. ಇಲ್ಲಿ ಸ್ಟೋರ್ ಮಾಡ್ಕೊಳ್ತಾರೆ. ಇಲ್ಲಿ 4896 ರೂಪಾಯಿ, 3200 ರೂಪಾಯಿ ತಗೋತಾರೆ ಅವ್ರ ಕ್ವಿಂಟಲ್ನ. ಬಟ್ ಇಲ್ಲಿ 4896 ಗೌರ್ಮೆಂಟ್ ಕೊಡ್ತಾ ಇದೆ. ದಯವಿಟ್ಟು ಅಂತ ಅವಕಾಶಗಳನ್ನ ನೀವು ಕಳ್ಕೋಬೇಡಿ. ಮಂಡ್ಯ ಡಿಸ್ಟಿಕ್ ಅಲ್ಲಿ ಭತ್ತ ಮತ್ತೆ ರಾಗಿ ಮಾತ್ರ ಖರೀದಿ ಮಾಡೋದಕ್ಕೆ ಅವಕಾಶ ಉಂಟು. ಮಂಡ್ಯ ಡಿಸ್ಟಿಕ್ ಅಲ್ಲಿ ಮಾತ್ರ. ಹಲೋ, ನಮಸ್ಕಾರ. ಸರ್ ಅರುಣ್ ಕುಮಾರ್ ಅಂದ್ಬಿಟ್ಟು ಕಿಕ್ಕೇರಿ APMC ಯಲ್ಲಿ ರಾಗಿ ಖರೀದಿ ಅಧಿಕಾರಿಯಾಗಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಸರ್, ಇಲ್ಲಿ ರಾಗಿ ಖರೀದಿ ಮಾಡ್ತಾ ಇರೋದ್ರಿಂದ ತುಂಬಾ ರೈತರಿಗೆ ಅನುಕೂಲ ಆಯ್ತದೆ. ಮತ್ತೇನಪ್ಪಾ ಅಂತಂದ್ರೆ ಮಧ್ಯವರ್ತಿಗಳ ದಲ್ಲಾಳಿಗಳ ಕಾಟ ಕಡಿಮೆ ಆಗುತ್ತೆ. ಬಟ್ ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಕೊಡ್ತಾ ಇದೆ ಸರ್. ರಾಗಿ ಬೆಳೆ ಇದರಿಂದ ಅಂದ್ರೆ ಉತ್ತಮವಾದ ರಾಗಿನ ತರಬೇಕು, ತಂದು ನಾವು ತೋರಿಸ್ಬೇಕು. ನೋಡಿ ಸರ್, ಇದು ಯಾವ ಕ್ವಾಲಿಟಿ ಸರ್? ಇದು ಮಾಮೂಲಿ ಸರ್, ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ರಿಜೆಕ್ಟೆಡ್ ಕ್ವಾಲಿಟಿ ಅಂತ ಅಂದ್ರೆ ನಾವು ರಿಜೆಕ್ಟ್ ಮಾಡ್ತೀವಿ ಸರ್. ಇಲ್ಲಿ ಇದು ರಿಜೆಕ್ಟ್ ಕ್ವಾಲಿಟಿ. ಇವೆಲ್ಲ ಇವು ಸುರ್ಬಿಟ್ಟವ್ರಿ, ಎಲ್ಲ ಚಿಲ್ಕ್ ಸುರ್ಬಿಟ್ಟವ್ರಿ ಇವರು. ನಾನು ರಿಜೆಕ್ಟ್ ಮಾಡಿದೀನಿ ಈ ತರದ್ದು. ಮತ್ತೆ ನೋಡಿ ಇಲ್ಲಿ ಈ ತರದ್ದು, ಮತ್ತೆ ಇಲ್ಲಿ ಈ ತರ ಬರುತ್ತೆ ಸರ್. ಗುಣಿ ಜಾಸ್ತಿ ಬರುತ್ತೆ. ಇವೆಲ್ಲನ ಪೂರ್ತಿ ನೋಡಿ ಇಲ್ಲಿ ಇದೆಲ್ಲ ಈ ತರದೆಲ್ಲ ಪೂರ್ತಿ ರಿಜೆಕ್ಟ್ ಮಾಡ್ತೀವಿ. ರಿಜೆಕ್ಟ್ ಮಾಡಿ ಮತ್ತೆ ಅವನ್ನ ಜಾಲರಿ ಮಾಡಿಸಿ ಮತ್ತೆ ಹಾಕೋತೀವಿ ಸರ್ ನಾವು ಒಳಗಡೆ. ಇಲ್ಲ, ರೇಟ್ ಏನ್ ಡಿಫ್ರೆನ್ಸ್ ಏನಿಲ್ಲ ಸರ್, ಒಂದೇ ರೇಟು. ಬಟ್ ಅತಿಯಾದ ಕಪ್ಪು ರಾಗಿ, ಹಳೆ ರಾಗಿಗಳು ಅದು ಖರೀದಿ ಮಾಡಂಗಿಲ್ಲ ಸರ್. ಪೂರ್ತಿ ಬ್ಲಾಕ್ ಬಂದಿರ್ತದೆ, ಆ ರಾಗಿನ ಖರೀದಿ ಮಾಡಂಗಿಲ್ಲ. ಮಾಯಿಶ್ಚರ್ ಏನಪ್ಪಾ ಅಂತಂದ್ರೆ 100% ದಾಟಂಗಿಲ್ಲ ಸರ್. ದಾಟಂಗಿಲ್ಲ. ಅದು ಧೂಳು ಇವೆಲ್ಲ ಅಷ್ಟು ದಾಟಂಗಿಲ್ಲ ಸರ್. RMC ಕೊಡೋದ್ರಿಂದ ರೈತರಿಗೆ ಒಳ್ಳೆ ಬೆಲೆ ಐತೆ ಸರ್. 4896 ರೂಪಾಯಿ ಕೊಡ್ತಾ ಇದೆ ಸರ್ ಗೌರ್ಮೆಂಟ್ ಒಂದು ಕ್ವಿಂಟಲ್ಗೆ. ಅದರಿಂದ ದಯವಿಟ್ಟು ಮಧ್ಯವರ್ತಿಗಳನ್ನ ಹೊರತುಪಡಿಸಿ ರೈತರು ಸ್ವತಃ ಬಂದು ಅವರೇ FID ಮಾಡಿಸ್ಕೊಂಡು ಅವರೇ ನೇರವಾಗಿ ತಂದು ಮಾರ್ಕೆಟ್ಗೆ ಕೊಡೋದ್ರಿಂದ ದಯವಿಟ್ಟು ಅವ್ರಿಗೆ 32 ರೂಪಾಯಿ 33 ರೂಪಾಯಿ ಕೊಡ್ತಾರೆ ಸರ್ ಕೆಜಿಗೆ. ಎಲ್ಲಿ ಮಾರ್ಕೆಟ್ ಅಲ್ಲಿ ದಲ್ಲಾಳಿಗಳು ತಗೊಳ್ಳೋದು. ಬಟ್ ರೈತ ನೇರವಾಗಿ ಬಂದು ಇಲ್ಲಿಗೆ 48 ರೂಪಾಯಿ 96 ಪೈಸೆ ಕೊಡ್ತಾರೆ ಸರ್ ಇಲ್ಲಿ ಗೌರ್ಮೆಂಟ್ ರೇಟು. ಹಾಗಾಗಿ ದಯವಿಟ್ಟು ರೈತರುಗಳು ದಯವಿಟ್ಟು APMC ಡೈರೆಕ್ಟ್ ಆಗಿ ಬನ್ನಿ. ನಿಮ್ ರಾಗಿಗಳನ್ನ ನೀವೇ ಇಲ್ಲಿ ಸ್ವತಃ ಬಂದು ಮಾರುಕಟ್ಟೆಗೆ ಬಂದು ಮಾರಾಟ ಮಾಡಿ ಅಂತ ಕೇಳ್ಕೊಳ್ಳೋದು ಅಷ್ಟೇ ಸರ್. ಈಗ ಕಿಕ್ಕೇರಿ ಸುತ್ತಮುತ್ತ ನೀವೇ ಸರ್? ಹೌದು ಸರ್. ಯಾವ ರೈತರು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಇಲ್ಲೇ ತರಬೇಕಾ ಕಿಕ್ಕೇರಿ ಮಾರ್ಕೆಟ್ಗೆ? ಹೌದು, APMC ಇಲ್ಲೇ ಸರ್. ಅದಕ್ಕಿಂತ ಪೂರ್ವ ಹಿನ್ನೆಲೆ ತುಂಬಾ ಜಾಸ್ತಿ ಇರುತ್ತೆ ಸರ್. ಅಲ್ಲಿ ಒಬ್ರು ಕೃಷಿ ಇಲಾಖೆಯಿಂದ ಒಬ್ರು ಏಜೆನ್ಸಿ ಕಳಿಸ್ತಾರೆ. ಅವರು ಪ್ರತಿ ಜಮೀನ್ಗೆ ಹೋಗಿ ಅವರು ಜಮೀನ್ ನೋಡಿ ಅವರು ಈಗ ರಾಗಿ ಬೆಳೆದಿದಾರ ಇಲ್ಲ ತೊಗರಿ ಹಾಕಿದಾರ ಬೇಳೆ ಹಾಕಿದಾರ ನೋಡ್ಕೊಂಡು ಅವರು ಅಲ್ಲಿ ಒಂದು GPS ಮಾಡ್ತೇವೆ ಸರ್. ಆ GPS ಮಾಡಿದ್ಮೇಲೆ ರಾಗಿ ಹಾಕಿದ್ರೆ ರಾಗಿ ಅಂತಲೇ ಬರುತ್ತೆ, ತೊಗರಿ ಅಂತಲೇ ಬರುತ್ತೆ, ಕಬ್ಬು ಹಾಕಿದ್ರೆ ಕಬ್ಬು ಅಂತಲೇ ಬರುತ್ತೆ. ಅದಕ್ಕೆ ಅವ್ರು ಹೆಬ್ಬೆಟ್ ಕೊಡ್ಬೇಕು ಸರ್. ರಾಗಿ ಹಾಕಿದ್ರೆ ರಾಗಿ ಅಂತ ಬರುತ್ತೆ ಸರ್. ಮತ್ತೆ ರಾಗಿ ಅಂತ ಅದಕ್ಕೆ ಹೆಬ್ಬೆಟ್ ಕೊಟ್ರೆ ಅವರು ಅವತ್ತಿನ ದಿನ ಮತ್ತೆ FID ಕ್ರಿಯೇಟ್ ಆಗುತ್ತೆ. FID ಅವ್ರು ಎಷ್ಟು ಎಕರೆ ಇರ್ತದೆ, 1 ಎಕರೆಗೆ 10 ಕ್ವಿಂಟಲ್ ಆ ರೀತಿ ಲೆಕ್ಕಾಚಾರಕ್ಕೆ ಇರ್ತದೆ ಸರ್. ಅಂದ್ರೆ 1 ಎಕರೆ 10 ಕ್ವಿಂಟಲ್ ಅಷ್ಟು ಹೊಡೆಯಕ್ಕೆ? ಅಷ್ಟೇ, 10-12 ಕ್ವಿಂಟಲ್ ಅಷ್ಟೇ ಸರ್. ಅಷ್ಟೇ ಸರ್. ಇದು ರಾಗಿ ಸ್ವಲ್ಪ ಕ್ಲೀನ್ ಇಲ್ಲ ಸರ್. ಕ್ಲೀನ್ ಮಾಡ್ತಾರ ಸರ್. ಈಗ ರಾಗಿ ಸ್ವಲ್ಪ ಗುಣಿ ರಿಜೆಕ್ಟ್ ಆಗಿರ್ತದೆ ಸರ್. ನಮ್ಮ ಹತ್ರ ಖರೀದಿ ತಂದಿರ್ತಾರಲ್ಲ ಅವ್ ಬಾಯಿಗಳನ್ನ ನಾವು ರಿಜೆಕ್ಟ್ ಮಾಡಿರ್ತೀವಿ. ಚೆನ್ನಾಗಿಲ್ಲ ಕಣಪ್ಪ ಅನ್ಬಿಟ್ಟು. ಯಾಕಂದ್ರೆ ಈ ತರ ಕಸ ಕಡ್ಡಿ ಎಲ್ಲ ಇರ್ತದೆ ಸರ್. ಈ ತರ ಜಾಸ್ತಿ ಇರುತ್ತೆ ಸರ್. ಈ ತರದ್ನ ನಾವು ಖರೀದಿ ಮಾಡಲ್ಲ ಸರ್. ಹಾಗಾಗ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ತಾರೆ ಸರ್. ನಾವು ಎಲ್ಲಾ ತರ ಸರ್ಕಾರ ಏನ್ ನಿಗದಿ ಮಾಡ್ತದೆ ಆ ನಿಗದಿ ಪಡಿಸುವಂತ ಕರ್ತವ್ಯ APMC ಮಾಡ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಮಾಮೂಲಿ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಭತ್ತ ಮತ್ತೆ ರಾಗಿ ಮಾತ್ರ ಖರೀದಿ ಮಾಡೋದಕ್ಕೆ ಅವಕಾಶ ಉಂಟು. ಮಂಡ್ಯ ಡಿಸ್ಟಿಕ್ ಅಲ್ಲಿ ಮಾತ್ರ. ಎಲ್ಲ ಕಡೆ ಸರ್ ಬೇರೆ ಡಿಸ್ಟಿಕ್ ಅಲ್ಲಿ ತೊಗರಿ ಬೇಳೆ ಇವೆಲ್ಲ ಬೇರೆ ಕಡಲೆ ಇವೆಲ್ಲ ಮಾಡ್ತಾರೆ ಸರ್. ಬೇರೆ ಡಿಸ್ಟಿಕ್ ಅಲ್ಲಿ ಮಾಡ್ತಾರೆ. ಬಟ್ ನಮ್ಮ ಡಿಸ್ಟಿಕ್ ಅಲ್ಲಿ ಭತ್ತ ಮತ್ತೆ ರಾಗಿ ಇಷ್ಟಕ್ಕೆ ಮಾತ್ರ ಅವಕಾಶ ಉಂಟು ಸರ್. ಸರ್ APMC ರೈತರಿಗೆ ಅನುಕೂಲ ಅಂತ ಅಂದ್ರೆ ಇಲ್ಲಿ ಅವರು ರೈತರು ಏನೇ ಬೆಳೆ ಬೆಳೆದ್ರು ಸ್ಟೋರೇಜ್ ಪಾಯಿಂಟ್ ಮಾಡ್ಕೊಳ್ತಾರೆ. ಇಲ್ಲಿ ಸ್ಟೋರ್ ಮಾಡ್ಕೊಳ್ತಾರೆ. ಇಲ್ಲಿ ಸುಮಾರು ಗೋಡನ್ಗಳವೆ. ಆ ಗೋಡನ್ಗಳಲ್ಲಿ ಅವ್ರಿಗೆ ಉತ್ತಮ ಬೆಲೆ ಬರೋ ತನಕ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಗೌರ್ಮೆಂಟ್? ಸರ್ ಗೌರ್ಮೆಂಟ್ ಪೂರ್ತಿ 100% ಗೌರ್ಮೆಂಟ್.
ಸರ್ ಅದೇನು ಇಷ್ಟು ದಿನ ಮಾಮೂಲಿ ಸರ್ಕಾರಿ ಬಾಡಿಗೆ ಲೆಕ್ಕಾಚಾರಕ್ಕೆ ಇರುತ್ತೆ, ಅಷ್ಟ ಬಾಡಿಗೆ ಕಟ್ಕೊಂಡ್ರೆ ಸಾಕು. ಅಂತ ಪೂರ್ತಿ ಅದು ಗೋಡನ್ ಸ್ಟಾಕ್ ಇರ್ತದೆ ಅವರ ಮಾಲು. ಅವ್ರ ಉತ್ತಮ ಬೆಲೆ ಯಾವ್ದು ಬೆಂಬಲ ಬೆಲೆ ಬರುತ್ತೆ ಆ ಟೈಮಲ್ಲಿ ಬೇಕಾದ್ರೆ ಮಾರಾಟ ಮಾಡ್ಕೋಬಹುದು ರೈತರು. ಸರ್ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಬಂದಾದ್ಮೇಲೆ ಇವ್ರು ಏನು ಸರ್ ಇಲ್ಲಿ ಖರ್ಚು ಮಾಡಂಗಿಲ್ಲ ಸರ್. ಇಲ್ಲಿ ರೈತರನ್ನ ಖರ್ಚು ಮಾಡಂಗಿಲ್ಲ. ಇಲ್ಲಿ ರಾಗಿ ಖರೀದಿ ಮಾಡ್ತಾ ಇದೀವಿ. ಅಲ್ಲಿ ವೇ ಬ್ರಿಡ್ಜ್ ವೇಮೆಂಟ್ ಮಾಡ್ಸ್ಕೊಂಡ್ ಬಂದಿದೀವಿ. ವೇಮೆಂಟ್ ಮಾಡ್ಸಾದ್ಮೇಲೆ ಆ ವೇಮೆಂಟ್ ಲೆಕ್ಕಾಚಾರಕ್ಕೆ ನಾವು ಕಳ್ಸ್ಕೊಡ್ತೀವಿ. ಅಮೌಂಟ್ ಯಾವ ರೀತಿ ಹೋಗುತ್ತೆ ಸರ್ ಡಿಬಿಟಿ, ಡೈರೆಕ್ಟ್ ಡಿಬಿಟಿ. ಬ್ಯಾಂಕ್? ಬ್ಯಾಂಕ್ ಡೈರೆಕ್ಟ್ ಡಿಬಿಟಿ ಆಗುತ್ತೆ. ನಾವು ಇಲ್ಲಿವರೆಗೂ ಮಾರ್ಚ್ 31st ಗಂಟು ನಾವು ಇದ್ ಮಾಡಿದೀವಿ, ಏನಪ್ಪಾ ಅಂದ್ರೆ ಬಾಂಡ್ ಕೊಟ್ಟಿದೀವಿ. ಮಾರ್ಚ್ 7 ಗಂಟ ಏನೋ ಬಿಲ್ಲಿಂಗ್ ಆಗೈತೆ ಸರ್. ನಮ್ಗೆ ಇವತ್ತು ಬಂದಿರೋ ಮಾಹಿತಿ ಪ್ರಕಾರ ಅಪ್ ಟು ಇನ್ನು ಬಿಲ್ ಆಗ್ಬೇಕು. ಬಿಲ್ ಆಗುತ್ತೆ ಸರ್. ರೈತರು ದಯಮಾಡಿ ತಮ್ಮ ಏನು ನಿಮ್ಮ ಹೋಬಳಿ ಖರೀದಿ ಕೇಂದ್ರಗಳು ಏನಿರ್ತವೆ ಆ ಹೋಬಳಿ ಖರೀದಿ ಕೇಂದ್ರಕ್ಕೆ ಹೋಗಿ ತಮ್ಮ FIDಗಳನ್ನ ಮಾಡ್ಕೊಂಡು ಡೈರೆಕ್ಟ್ ಆಗಿ ಮುಕ್ತವಾಗಿ ಬಂದು ನೀವು ರಾಗಿ ಖರೀದಿ ಕೇಂದ್ರಕ್ಕೆ ಬಿಡ್ಬೇಕು ಹೊರತು ದಲ್ಲಾಳಿಗಳ ಮುಖಾಂತರ ನೀವು ಹೋಗ್ಬೇಡಿ. ನಿಮ್ಗೆ ಲಾಸ್ ಆಗುತ್ತೆ. ಇವತ್ತು 32 ರೂಪಾಯಿ, 33 ರೂಪಾಯಿ, 35 ರೂಪಾಯಿ ತಗೋತಾರೆ. ಬಟ್ ಇಲ್ಲಿ 4896 ರೂಪಾಯಿ, 3200 ರೂಪಾಯಿ ತಗೋತಾರೆ ಅವ್ರ ಕ್ವಿಂಟಲ್ನ. ಬಟ್ ಇಲ್ಲಿ 4896 ಗೌರ್ಮೆಂಟ್ ಕೊಡ್ತಾ ಇದೆ. ದಯವಿಟ್ಟು ಅಂತ ಅವಕಾಶಗಳನ್ನ ನೀವು ಕಳ್ಕೋಬೇಡಿ. ದಯವಿಟ್ಟು FID ಮಾಡಿಸಿ. ನಿಮ್ಮ ಏನು GPS ಇರ್ತದೆ GPS ಮಾಡಿಸಿ. ಬೆಳೆ ಬೆಳೆದ ಟೈಮಲ್ಲಿ ಆ ಟೈಮಲ್ಲಿ GPS ಮಾಡಿಸ್ಬಿಟ್ಟೆ ದಯವಿಟ್ಟು ಮಾರ್ಕೆಟ್ ಡೈರೆಕ್ಟ್ ನೀವು FID ಮಾಡ್ಕೊಂಡು ಡೈರೆಕ್ಟ್ ನೀವು ಮಾರ್ಕೆಟ್ ಬಂದೇ ಬಿಡ್ಬೇಕು ಅಂತ ಕೇಳ್ಕೊತೀವಿ ಸರ್. ಅಷ್ಟೇ, ಇನ್ನೇನಿಲ್ಲ ರೈತರಿಗೆ.